नेपाल के काठमांडू में गेबल्स 2024 नाम से 8 जून से 10 जून तक 3 दिवसीय 7वां इंटरनेशनल कॉन्फ्रेंस आयोजित की गई। इस कॉन्फ्रेंस में बीदर के युवक सिद्धार्थ कांचा ने भाग लिया, जिनको गोल्डन यंग साइंटिस्ट अवार्ड 2024 दिया गया है। सिद्धार्थ कांचा को इस अवार्ड से मिलने पर उनके परिवार के लोग, मित्रों और उनके प्रशंसकों ने बीदर के अम्बेडकर सर्कल पर सिद्धार्थ कांचा का सम्मान किया। उन्हें शॉल और फूलमाला पहनाई गई और मिठाई खिलाकर उनकी प्रशंसा की गई। इस अवसर पर पटाखे फोड़े गए। इस अवसर पर अर्जुन कांचा, लक्ष्मण राव कांचा, रमेश कट्टी, बाबूराव दुबुलगुंडी, शशिकांत मामदापुरे, राजकुमार, विजय कुमार, सूर्यकांत बड़गे, नामदेव गोखले और अन्य उपस्थित रहे। इस अवसर पर सिद्धार्थ कांचा ने अपने माता पिता को मिठाई खिलाई। इस अवसर पर पुरस्कार विजेता युवक सिद्धार्थ कांचा और अन्य ने मीडिया से बात की। केपी न्यूज के कैमरामैन पपुराज का कवरेज। ನಾನು ಚಿಕ್ಕಪೇಟ್ ಗ್ರಾಮದ ನಿವಾಸಿಯಾಗಿದ್ದು ಪ್ರೆಸೆಂಟ್ ಗುಲ್ಬರ್ಗಾ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ। ದಿನಾಂಕ 6 ಜೂನ್ರಂದು ನೇಪಾಳಿನ ಕಠ್ಮಂಡುವಿನಲ್ಲಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ದೊರಕಿದ್ದು ನನ್ನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಲೈಫ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಅದನ್ನು ಪರಿಗಣಿಸಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಕಠ್ಮಂಡುವಿನ ತ್ರಿಭುವನ್ ಯೂನಿವರ್ಸಿಟಿಯವರು ನನಗೆ ಈ ಅವಾರ್ಡನ್ನು ನೀಡಿದ್ದಾರೆ। ಅದಕ್ಕಾಗಿ ನನ್ನ ಎಲ್ಲ ಹಿತೈಷಿಗಳಿಗೆ, ನನ್ನ ಜಿಲ್ಲೆಯ ಜನರಿಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕದ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಇದು ನಮ್ಮ ಕರ್ನಾಟಕಕ್ಕೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ। ತಾವೆಲ್ಲರೂ ಇಲ್ಲಿ ಸೇರಿ ನನಗೆ ಒಂದು ವೆಲ್ ವಿಶಸ್ಗಳನ್ನು ನನಗೆ ಇವತ್ತು ಹೇಳಿದ್ರಿ, ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ। ನಾನು ಪ್ರೆಸೆಂಟ್ ಇವಾಗ ಗುಲ್ಬರ್ಗಾನಲ್ಲಿ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ। ಪ್ರೀವಿಯಸ್ ಮಂತಲ್ಲೇ ನಂದು ನೆಟ್ ಸೆಟ್ಟು ಮತ್ತು ಪ್ರೆಸೆಂಟ್ PhD ನಡೀತಾ ಇದೆ। ಉಪನ್ಯಾಸಕನ ಜೊತೆಗೆ ನಾನು ಸಂಶೋಧನೆಯೂ ಮಾಡ್ತಾ ಇದ್ದೀನಿ। ಅವೆಲ್ಲ ಕಾಂಟ್ರಿಬ್ಯೂಷನ್ಗಳನ್ನು ನೋಡಿಬಿಟ್ಟು ನನಗೆ ಒಂದು ಅವಾರ್ಡ್ ಬಂದಿದೆ। ಅರ್ಜಿ ಆಹ್ವಾನ ಆಗಿತ್ತು, ಅದಕ್ಕೆ ನಮ್ಮ CV ಇರುತ್ತೆ, CVನೆಲ್ಲ ಮಾಡಿವಿ ಮತ್ತು ಅದಕ್ಕೆ ಒಂದು ಕ್ವಶನರ್ ಇತ್ತು, ಅದನ್ನೆಲ್ಲ ನೋಡಿಬಿಟ್ಟು ಇದಕ್ಕೆ ಒಂದು ಸ್ಪೆಷಲ್ ಕಮಿಟಿ ಇತ್ತು, ಆ ಕಮಿಟಿಯವರು ರೆಕಮೆಂಡ್ ಮಾಡಿಬಿಟ್ಟು ನಮ್ಮ CV, ನಮ್ಮ ಒಂದು ಅಕಾಡೆಮಿಕ್ಸ್ಗಳನ್ನು ನೋಡಿಬಿಟ್ಟು ಅಲ್ಲಿ ಇದನ್ನು ಅನೌನ್ಸ್ ಮಾಡಿದರು ಅವಾರ್ಡನ್ನು। ಕರ್ನಾಟಕದಲ್ಲಿ ನಾನು ಆಲ್ಮೋಸ್ಟ್ ಬೆಳಗಾವಿಯಿಂದ ಒಂದು ಕ್ಯಾಂಡಿಡೇಟ್ ಇಬ್ಬರು ಬಂದಿದ್ದರು ಮತ್ತು ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಬಂದಿದ್ದರು। ಬೀದರಿಂದ ನಾನು ಮತ್ತು ನಮ್ಮ ಇನ್ನೊಬ್ಬರು ಕಲೀಗಿದ್ದಾರೆ ಪ್ರಶಾಂತ್ ಅಂತ, ಇಬ್ಬರು ಅವರು ಬೀದರ್ನವರೇ। ಅವರಿಗೆ ಯಂಗ್ ಜಾಲಜಿಸ್ಟ್ ಅಂತ ಅವಾರ್ಡ್ ಆಯಿತು, ನನಗೆ ಯಂಗ್ ಸೈಂಟಿಸ್ಟ್ ಅಂತ ಅವಾರ್ಡ್ ಆಯಿತು, ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅಂತ। ನನ್ನ ಹೆಸರು ಅರ್ಜುನ್ ಕಾಂಚೆ, ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತೂಗಾವ್ ಎಚ್, ನಾನು ಏನಪ್ಪ ಅಂದರೆ ಬಾಲ್ಕಿ ತಾಲೂಕಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ। ನನಗೆ 2 ಗಂಡು ಮಕ್ಕಳು, ಒಂದು ಹೆಣ್ಣುಮಗಳು ಏನಪ್ಪ ಅಂದ್ರೆ ಹೆಣ್ಮಗು ದೊಡ್ಡವರು, ಸಣ್ಣವರು ಇಬ್ಬರು, ಇವೇನಪ್ಪ ನಡುವೆ ನಾವು ಸಿದ್ಧಾರ್ಥ ಕಾಂಚೆ, ಇವರೇನಪ್ಪ ಅಂದರೆ ಪ್ರೈಮರಿ ಹಂತದಿಂದ ಪ್ರೈವೇಟ್ ಸ್ಕೂಲ್ ಮಾಡಿ ಕನ್ನಡ ಮೀಡಿಯಮ್ಲಿಂದ ಏನಪ್ಪ ಓದ್ಕೊಂಡು ಸರ್ಕಾರಿ ಶಾಲೆಯಿಂದ ಸಿದ್ಧಾರ್ಥ ಹೈಸ್ಕೂಲಿಂದ ಮುಗಿಸ್ಕೊಂಡು ಮುಂದೆ ಕರ್ನಾಟಕ PUC ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಏನಪ್ಪ ಅಂದರೆ ಡಿಗ್ರಿಯನ್ನು BSc ಕರ್ನಾಟಕ ಕಾಲೇಜಲ್ಲಿ ಮುಗಿಸ್ಕೊಂಡು ಗುಲ್ಬರ್ಗಾ ಯೂನಿವರ್ಸಿಟಿದಾಗ MScಯಲ್ಲಿ ಫಸ್ಟ್ ಅವರು ಡಿಪಾರ್ಟ್ಮೆಂಟ್ಗೆ ಫಸ್ಟ್ MScದ ಗೋಲ್ಡ್ ಮೆಡಲ್ಸ್ ತೊಗೊಂಡು ಮುಂದೆ ಏನಪ್ಪ PhDಯಲ್ಲಿ ಸಂಶೋಧನೆ ಮಾಡ್ತಾಯಿದ್ದಾಗ ಈಗ ಮುಂದೆ ಏನಪ್ಪ ಅಂದ್ರೆ ಅವನಿಗೆ ಒಂದು ಅವಾರ್ಡ್ಸ್ ಬಂದಿದೆ। ನನಗೆ ತುಂಬ ಹೆಮ್ಮೆ ಆಗಿದೆ। ಇಡೀ ನನ್ನ ಸಮಾಜದ ಜನರು, ಬೀದರ್ ಜಿಲ್ಲೆ ಇರ್ತಕ್ಕಂಥ ನನ್ನ ಬಂಧು ಬಳಗದವರು, ನಾವು ಏನಪ್ಪ ಅಂದರೆ ಅವ್ರಿಗೆ ಎಂದು ತುಂಬಲಾರ್ದಿದ್ದ ಇಂಥ ಮಗು ಏನಪ್ಪ ಅಂದ್ರೆ ಪಡೆದು ನಾನು ಧನ್ಯವಾದ ಹೇಳ್ತೀನಿ। ಇಲ್ಲ ನನಗೆ ಅಣ್ಣವ್ರು ಲಕ್ಷ್ಮಣರಾವ್ ಕಾಂಚೆ ಅಂತೇಳಿ ಅವ್ರು ನಾವು ಇಬ್ಬರು ಅಣ್ಣ ತಮ್ಮರಿದ್ದೀವಿ, ಅವ್ರನ್ನೂ ಸರ್ಕಾರಿ ಸೇವೆಯಲ್ಲಿ ಇದು ಮಾಡಿ ನಿವೃತ್ತಿ ಹೊಂದಿದ್ದಾರೆ। ಅದೇನಪ್ಪ ಅಂದರೆ ಇಡೀ ಸಮಾಜವು ನಮ್ಮ ಹಿಂದೆ ಇರ್ತದ, ನಾವು ಇರಲಿ ಅಂತ ಹೇಳಿ ಸದಾ ಭಾವಿಸ್ತಾ ನಾವು ನಮ್ಮ ಲೆಕ್ಚರ್ಸ್ ಅವರು ಯೂನಿವರ್ಸಿಟಿ ಅವರು ಏನಪ್ಪ ಅಂದರೆ ಒಂದೇ ಗ್ರಾಮದ ನಿವಾಸಿಯಾಗಿದೆ ನಾನು। ಸಿದ್ಧಾರ್ಥ ನನ್ನ ಮಗ, ನಾ ಇಂಥ ಮಗನ ಪಡಿಲಕ್ಕ ನಾನು 7 ಜನ್ಮ ಪುಣ್ಯನ ಮಾಡಿದ್ದೀನಿ ನಾನು। ನನ್ನ ಮಗ ಸರ್ಕಾರಿ ಶಾಲೆಯಿಂದ ಓದಿ ಉನ್ನತ ಸ್ಥಾನಕ್ಕೆ ಬಂದಾನ, ನನಗಿಷ್ಟು ಹೆಮ್ಮೆ ಅದ ಅಷ್ಟದ ಎಲ್ಲ। ಇನ್ನು ಜನರು ಯಂಗ್ ಮಕ್ಕಳಿಗೆ ನನ್ನ ಮಗ ಪ್ರೇರಣೆ ಆಗಲಿ ಅಂತ ನಾನು ಆಶಿಸ್ತೀನಿ ನಾನು।